ಗುರುಪಾದಪ್ಪ ನಾಗಮಾರಪಳ್ಳಿ ನಿಧನದ ನಂತರ ಬೀದರ್ ನಗರದಲ್ಲಿ ತನ್ನ ಅಧಿಕಾರ ಸ್ಥಾಪಿಸಿಕೊಂಡ ಪೌರಾಡಳಿತ ಮತ್ತು ಹಜ್ ಸಚಿವ ರಹೀಂ ಖಾನ್ ಅವರು ತಮ್ಮ ಅಧಿಕಾರದಲ್ಲಿ ಬೀದರ್ ನಗರದ ಅಭಿವೃದ್ಧಿ ಕೇವಲ ಕಾಗದಗಳಲ್ಲಿ ಮತ್ತು ಸಭೆ ಸಮಾರಂಭಗಳ ಭಾಷಣಗಳಲ್ಲಿ ಮಾತ್ರ ಎಂದು ಹೇಳುವುದಕ್ಕೆ ಸಚಿವರು ನಿತ್ಯ ಸಂಚಾರ ಮಾಡುವ ಮೈಲೂರು ಮುಖ್ಯ ರಸ್ತೆಗೆ ಸಾಕ್ಷಿಯಾಗಿದೆ ಎಂದು ಜನರು ಹೇಳುತ್ತಿದ್ದಾರೆ. ಬೀದರ್ ನಗರದ ಪ್ರಮುಖ ರಸ್ತೆಗಳಲ್ಲಿ ಒಂದಾದ ಮೈಲೂರು ಗುಂಪಾ ರಸ್ತೆ ಹದಗೆಟ್ಟು 4-5 ವರ್ಷಗಳು ಕಳೆದರೂ ಕೂಡ ಇಲ್ಲಿ ಯಾರೂ ಕೇಳುವವರೇ ಇಲ್ಲದಂತಾಗಿದೆ. ಈ ರಸ್ತೆಯಲ್ಲಿ ಸತತವಾಗಿ 1 ವಾರ ವಾಹನ ಸಂಚಾರ ಮಾಡಿದರೆ ವಾಹನ ದುರಸ್ತಿ ಮಾಡಲೇಬೇಕಾಗುತ್ತದೆ. ಒಂದು ವೇಳೆ ಗರ್ಭಿಣಿ ಮಹಿಳೆ ಈ ರಸ್ತೆ ಮೂಲಕ ಹೋದರೆ ತಾಯಿ ಮಗುವಿಗೆ ಆಪತ್ತು ಕಟ್ಟಿಟ್ಟ ಬುತ್ತಿ ಎನ್ನುವಂತಾಗಿದೆ. ಅಧಿಕಾರಿಗಳು ಐಷಾರಾಮಿ ಕಾರಿನಲ್ಲಿ ಬಂದಿಳಿದು ಇಲ್ಲಿ ಸಂಚಾರ ಮಾಡುತ್ತಾರೆ. ಆದರೆ ಸಾರ್ವಜನಿಕರ ಪರಿಸ್ಥಿತಿ ಏನು ಎಂಬುದರ ಬಗ್ಗೆ ಗಮನ ಹರಿಸಿ ರಸ್ತೆ ನಿರ್ಮಾಣಕ್ಕೆ ಮುಂದಾಗಬೇಕು ಎಂದು ಸಾರ್ವಜನಿಕರು ಮನವಿ ಮಾಡಿದ್ದಾರೆ.